ಐವನ್ ಡಿಸೋಜ ಮನೆಯ ಮೇಲೆ ಕಲ್ಲು ತೂರಾಟ ನಡೆಸಲಾಯಿತು. ಇದೀಗ ಈ ಪ್ರಕರಣವನ್ನು ಖಂಡಿಸಿ ಕಿಡಿಕಾರಲಾಗ್ತಾ ಇದೆ. ಮಂಗಳೂರಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಐವನ್ ಡಿಸೋಜ ಮನೆ ಮೇಲೆ ಕಲ್ಲು ತೂರಾಟ ಮಾಡಿದ್ರು ಯಾರೋ ಕಿಡಿಗೇಡಿ. ಅರೆ ಇಲ್ಲಿ ಬಿಜೆಪಿಯವರೇ ಕಲ್ಲು ತೂರಾಟ ನಡೆಸಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಐವನ್ ಡಿಸೋಜ ಮನೆಯಿಂದ ಕಾಂಗ್ರೆಸ್ ಪಾದಯಾತ್ರೆ ಮಾಡ್ತಾ ಇದೆ. ಮಂಗಳೂರಿನ ವೆಲೆನ್ಸಿಯಾದಲ್ಲಿರುವಂತಹ ಐವನ್ ಡಿಸೋಜ ಮನೆಯಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡಲಾಗಿದೆ. ಐವನ್ ಡಿಸೋಜ ಅವರ ಮನೆಯಿಂದ ಬಿಜೆಪಿ ಕಚೇರಿಯವರೆಗೂ ಬೃಹತ್ ಪಾದಯಾತ್ರೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಐವನ್ ಡಿಸೋಜ ನಿವಾಸದ ಸಮೀಪ ಬಿಗಿ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ನೋಡಿ, ಐವನ್ ಡಿಸೋಜ ಇವ್ರ ಮನೆ ಮೇಲೆ ಯಾರೋ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ರು. ಆದರೆ ಇದಕ್ಕೆ ಐವನ್ ಡಿಸೋಜ ಅವರು ಆರೋಪ ಮಾಡ್ತಾ ಇರೋದು ಏನು ಅಂತಂದ್ರೆ ಬಿಜೆಪಿಯವರೇ ಕಲ್ಲು ತೂರಾಟ ನಡೆಸಿದ್ದಾರೆ, ಬೇಕು ಅಂತಲೇ ಮಾಡ್ತಾ ಇರೋದು, ಇದು ರಾಜಕೀಯ ಷಡ್ಯಂತ್ರ, ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ, ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ಐವನ್ ಡಿಸೋಜ ಅವರ ಮನೆಯಿಂದ ಕಾಂಗ್ರೆಸ್ ಪಾದಯಾತ್ರೆ ಮಾಡ್ತಾ ಇದೆ. ಗಮನಿಸ್ತಾ ಇದ್ದೀವಿ, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ಕೊಂಡಿದ್ದಾರೆ. ಐವನ್ ಡಿಸೋಜ ಅವರ ಮನೆಯಿಂದ ಬಿಜೆಪಿ ಕಚೇರಿಯವರೆಗೂ ಈ ಪಾದಯಾತ್ರೆ ಸಾಗುತ್ತೆ. ನಮ್ಮ ಉದ್ದೇಶ ಇರುವಂತದ್ದು ಬಿಜೆಪಿಯ ಗೂಂಡಾ ಸಂಸ್ಕೃತಿಯನ್ನ ವಿರೋಧಿಸತಕ್ಕಂಥದ್ದು. ರಾಜಕೀಯ ವಿಚಾರಗಳು ಬೇರೆ, ಗೂಂಡಾ ವಿಚಾರಗಳು ಬೇರೆ. ಇವತ್ತು ಬಿಜೆಪಿಯವರು ಅವರಿಗೆ ಏನು ವಿಚಾರಗಳಿಲ್ಲ, ಅವರಿಗೆ ಮಾತಾಡಲಿಕ್ಕೆ ಸಬ್ಜೆಕ್ಟ್ ಇಲ್ಲ, ಹಾಗಾಗಿ ಅವರು ಗೂಂಡಾಗಿರಿಯನ್ನ ಪ್ರಾರಂಭ ಮಾಡಿದ್ದಾರೆ, ನನ್ನ ಮನೆಗೆ ಕಲ್ಲೆಸೆದಿದ್ದಾರೆ. ಅದಕ್ಕೆ ನಾವು ಹೇಳಲಿಕ್ಕೆ ಹೊರಟಿದ್ದೇವೆ, ಬಿಜೆಪಿ ಕಚೇರಿಗೆ ಕಲ್ಲೆಸೆಯುವುದನ್ನು ಕೂಡಲೇ ನಿಲ್ಲಿಸಿ, ಈ ಗೂಂಡಾ ಸಂಸ್ಕೃತಿಯನ್ನ ನಿಲ್ಲಿಸಿ. ಅದು ನಿಲ್ಲಿಸದೇ ಇದ್ರೆ ಜನ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ಹೇಳುವುದನ್ನು ಹೇಳಲಿಕ್ಕೆ ಹೊರಟಿದ್ದೇವೆ. ಇಲ್ಲದ ನಾಲಿಗೆ ಮತ್ತೆ ಅವರಿಗೆ ಅದರ ಬಗ್ಗೆ ಅವರಿಗೆ ಗೊತ್ತಿದೆ. ಬಿಜೆಪಿ ಅವರು ಅದೇ ಕೆಲಸ ಮಾಡಿಕೊಂಡು ಬಂದದ್ದು, ಅವರೇ ನಾಟಕ ಮಾಡಿ ಅವರೇ ಅದಕ್ಕೆ ಸೊಲ್ಯೂಷನ್ ಇಟ್ಕೊಂಡು ಬಂದದ್ದು. ಹಾಗಾಗಿ ಅವರು ಆ ರೀತಿ ಹೇಳಿಕೆಗಳನ್ನು ಹೇಳಿ, ಅದು ಏನು ದೊಡ್ಡ ಹೇಳಿಕೆ ಅಲ್ಲ. ವೇದವಾಸ ಕಾಮತ್ ಅವರಿಗೆ ಜನರ ಶಾಪ ಇದೆ. ಅವರು ಜನರ ಅನ್ನ ತಿಂತಾ ಇದ್ದಾರೆ, ಬಟ್ ಜನರಿಗೆ ವಿರೋಧ ಮಾಡ್ತಾರೆ, ಜನರ ಬಗ್ಗೆ ವಿರೋಧವಾದ ನೀತಿ ಅಳವಡಿಸ್ತಾರೆ. ಹಾಗಾಗಿ ಅವರ ಮಾತಿಗೆ ಏನು ದೊಡ್ಡ ಕಿಮ್ಮತ್ತಿಲ್ಲ. ಬಾಂಗ್ಲಾದೇಶದ ಬಗ್ಗೆ ನನ್ನ ಹೇಳಿಕೆಗೆ ನಾನು ಇವತ್ತು ಬದ್ಧನಾಗಿದ್ದೇನೆ. ನಾನು ಬಾಂಗ್ಲಾದೇಶ ನನ್ನ ಮಾದರಿ ಅಂತ ಹೇಳಲಿಲ್ಲ, ಬಾಂಗ್ಲಾದೇಶದಂತೆ ಮಾಡ್ತೇವೆ ಅಂತ ಹೇಳಲಿಲ್ಲ. ಬಾಂಗ್ಲಾದೇಶದಲ್ಲಿ ಆಗಿರ್ತಕ್ಕಂಥ ವಿಷಯವನ್ನು ನಾನು ಹೇಳಿದ್ದೇನೆ, ಈ ರೀತಿ ಅಲ್ಲಿ ವಿಚಾರಗಳು ಆಗಿದ್ದಾವೆ ಅಂತ ಹೇಳಿದ್ದೇನೆ ಹೊರತು ಬಾಂಗ್ಲಾದೇಶದಲ್ಲಿ ಆದಂತೆ ಇಲ್ಲಿ ಆಗ್ತದೆ ಅಂತ ಹೇಳಿ ವಿಷಯ ಬೇರೆ, ಚಿಂತನೆ ಬೇರೆ. ಬಾಂಗ್ಲಾದೇಶ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇನೆ, ಈ ರೀತಿ ಅಲ್ಲಿ ಈ ರೀತಿ ಆಗಿದೆ, ಜಾಗೃತಿ ಇರಬೇಕು ಅಂತ ಹೇಳಿದ್ದೇನೆ ಅಷ್ಟೇ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಆದಿತ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಪಾದಯಾತ್ರೆ ಇದೀಗ ಎಲ್ಲಿವರೆಗೂ ಬಂತು? ಐವನ್ ಡಿಸೋಜ ಅವರ ಆಗ್ರಹ ಏನು ಅಂತೇಳಿ. ಶರತ್, ಈಗಾಗಲೇ ಪಾದಯಾತ್ರೆ ಮಂಗಳೂರಿನ ಐವನ್ ಡಿಸೋಜ ಅವರ ಮನೆಯಿಂದ ವೆಲೆನ್ಸಿಯಾ ಅಲ್ಲಿಂದ ಈಗ ಕಂಕನಾಡಿ ಮುಖ್ಯ ರಸ್ತೆಗೆ ಬಂದು ಸಾಗಿರುವಂತದ್ದು. ಇಲ್ಲಿ ಪ್ರತಿಭಟನಾ ಸಭೆ ಕೂಡ ಹಮ್ಮಿಕೊಳ್ಳಲಾಗಿರುವಂತದ್ದು. ಈ ಪ್ರತಿಭಟನಾ ಸಭೆಯಲ್ಲಿ ಐವನ್ ಡಿಸೋಜ ಅವರು ಕೂಡ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಿರುವಂತದ್ದು. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು, ಕಳೆದೆರಡು ದಿನಗಳ ಹಿಂದೆ ಐವನ್ ಡಿಸೋಜ ಅವರ ಮನೆಗೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ರು. ಈ ಹಿನ್ನೆಲೆಯಲ್ಲಿ ಇದು ಬಿಜೆಪಿಯವರು ಅಥವಾ ಏನು ಹಿಂದೂ ಪರ ಸಂಘಟನೆಯವರು ಈ ಕಲ್ಲು ತೂರಾಟ ನಡೆಸಿದ್ದಾರೆ ಅಂತ ಹೇಳುವಂತಹ ಮಾತುಗಳು ಕೂಡ ಈಗ ಕಾಂಗ್ರೆಸ್ನವರು ಆರೋಪವನ್ನು ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಬಿಜೆಪಿಯವರು ಇದು ಕೇವಲ ಕಾಂಗ್ರೆಸ್ ಅವರೇ ಮಾಡಿಕೊಂಡು ಈಗ ಅವರೇ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಹೇಳುವಂತಹ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಇಂದು ಐವನ್ ಡಿಸೋಜ ಅವರ ಮನೆಯಿಂದ ಬಿಜೆಪಿ ಕಚೇರಿಯವರೆಗೆ ಈ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಸಹಸ್ರಾರು ಸಂಖ್ಯೆಯಲ್ಲಿ ಈ ಪಾದಯಾತ್ರೆ. ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗಾಗಿ. ಅಲ್ಲಿ ಮೈಕ್ನಲ್ಲೂ ಕೂಡ ಕಿಡಿಕಾರ್ತಾ ಇದ್ದಾರೆ ಅವರು, ಅದೇ ತುಂಬ ಜೋರಾಗಿ ಕೇಳಿಸ್ತಾ ಇದೆ. ಸೊ ಇದು ಹೇಳುತ್ತೆ ಅಲ್ಲಿನ ಪಾದಯಾತ್ರೆ ಮತ್ತು ಅವರ ಆಕ್ರೋಶ ಎಷ್ಟು ಮಟ್ಟಿಗಿದೆ ಅನ್ನೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.